ರಾಮಚಂದ್ರ, ಏನು ವೈಭವ! ಎಲ್ಲಿ ನೋಡಿದರಲ್ಲಿ ದಿವ್ಯವಾದ ಉದ್ಯಾನವನಗಳಿಂದಲೂ ಚಿತ್ರ ವಿಚಿತ್ರವಾದ ಶಂಕರಾಲಯಗಳಿಂದಲೂ ಕೂಡಿ ಮೆರೆಯುತ್ತಿರುವ ಈ ಲಂಕಾಪುರವನ್ನು ಒಂದಾವರ್ತಿ ನೋಡಿಕೊಂಡು ಬರುವೆನು. ಲಂಘಿಸಿದೆ ನಾತಿಯನ್ನು ಲಂಕಿಣಿಯಾಗೆ ನಾನು ಲಂಘಿಸಿದೆ ನಾತಿಯನ್ನು ಲಂಕಿಣಿಯಾಗೆ ನಾನು ಸಂಖ್ಯೆ ಇಲ್ಲದೆ ನಾನು. ರಾಮಚಂದ್ರ, ಸಂಖ್ಯೆಯಲ್ಲದೆ ನಾನು ಪಂಕಜಾಕ್ಷಿಯ ಹುಡುಕಿದೇನೋ. ಲಂಘಿಸಿದೆ ನದಿಯನ್ನು ಲಂಕಿಣಿಯಾಗೆ ನಾನು. ರಾಮ ರಾಮ, ಬೀದಿ ಬೀದಿ ಮನೆ ಮನೆಗಳ ಕೇರಿ ಕೇರಿ ಹುಡುಕಿದೇನೋ. ಬೀದಿ ಬೀದಿ ಮನೆ ಮನೆಗಳ ಕೇರಿ ಕೇರಿ ಹುಡುಕಿದೇನೋ. ರಘುರಾಮರ ಮಡದಿಯನ್ನು. ರಾಮ ರಾಮ, ರಘುರಾಮರ ಮಡದಿಯನ್ನು ಹುಡುಕಿದಾರು ಸಿಕ್ಕಲಿಲ್ಲ. ಲಂಘಿಸಿದೆ ನಾತಿಯನ್ನು ಲಂಕಿಣಿಯಾಗೆ ನಾನು ಲಂಘಿಸಿದೆ. ರಾಮ ರಾಮ, ವಿಭೀಷಣ, ಕುಂಭಕರ್ಣ, ಮಹೋದರ, ಮಹಾಪಾರ್ಶ್ವ, ರಾವಣನ ಮನೆಗಳೆಲ್ಲವೂ ಹುಡುಕಿದೆನು. ರಾವಣನ ಮಂತ್ರಿಗಳ ಮನೆಗಳೆಲ್ಲವನ್ನೂ ಹುಡುಕಿದೆನು. ಆದರೆ ಸೀತಾಮಾತೆಯವರು ದೊರೆಯಲೇ ಇಲ್ಲವಲ್ಲ. ಏನು ಮಾಡಲಿ? ಅವಧಿಯಾದರೂ ಪೂರೈಸುತ್ತಾ ಬಂದಿತ್ತು. ಇನ್ನು ಆ ರಾವಣನ ಅಂತಃಪುರ ಮಾತ್ರ ಉಳಿದಿರುವುದು. ಅಲ್ಲಿಗೂ ಹೋಗಿ ನೋಡುವೆನು. ರಾಮ ರಾಮ, ಏನು ಮೋಸ, ಏನು ಮೋಸ! ರಾಮ ರಾಮ, ಮೋಸ ಮಾಡುವುದೇ ರಾಮ. ಮೋಸ ಮಾಡುವುದೇ ರಾಮ ರಾಮ. ಮೋಸ ಮಾಡು ದಯ್ಯೋ ರಾಮ, ಮೋಸ ಮಾಡು ದಯ್ಯೋ ದೇವ. ರಾಮಚಂದ್ರ, ಮೋಸ ಮಾಡು ದಯ್ಯೋ ರಾಮ, ಮೋಸ ಮಾಡು ದಯ್ಯೋ ದೇವ. ಮೋಸ ಮಾಡುವುದೇ ರಾಮ, ಮೋಸ ಮಾಡುವುದೇ ರಾಮ ರಾಮ. ಜನಕನುದರದಲ್ಲಿ ಜನಿಸಿ ಗಣಮಾಯೆ ಸನಗರವ ಪಿಡಿದು. ರಾಮ ರಾಮ, ಜನಕನುದರದಲ್ಲಿ ಜನಿಸಿ ಗಣಮಾಯೆ ಸನಗರವ ಪಿಡಿದು
ಪರಪುರುಷನೊಡನೆ ಏಕೋ ಸೈನ್ಯದಲ್ಲಿ ಶಯನಿಸಿರುವಳೆಲ್ಲ. ನಾನು ಇಷ್ಟು ಪ್ರಯಾಸ ಪಟ್ಟು ಬಂದರೂ ವಿಫಲವಾಯಿತಲ್ಲ ರಾಮಚಂದ್ರ. ಏನು ಮಾಡಲಿ, ಏನು ಮಾಡಲಿ? ಓಹೋ, ಮರೆತಿದ್ದೇನು. ಶ್ರೀರಾಮಚಂದ್ರರು ಸೀತಾಮಾತೆಯವರಿಗೆ ಕೆಲವು ಗುರುತುಗಳನ್ನು ಹೇಳಿದರು. ಇವರು ಸೀತಾಮಾತೆಯವರಾಗಿದ್ದ ಪಕ್ಷದಲ್ಲಿ ಗುರುತುಗಳು ಇದ್ದೇ ಇರಬೇಕಲ್ಲವೇ? ಪರೀಕ್ಷಿಸಿ ನೋಡುವೆನು. ರಾಮ ರಾಮ. ಪದ್ಮರೇಖೆಗಳಿಲ್ಲ ಪಾದದಲ್ಲಿ ನೋಡೆ ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ ರಾಮ ರಾಮ. ಇದು ವತ್ವ ತೋರುತ್ತಿದೆ ಎಡದಲೆಯ ಹಿಂದೆ ಪರೀಕ್ಷಿಸಿ ನೋಡೆ ಸೀತೆ ಇವಳಲ್ಲ ರಾವಣನ ಮಡದಿ ಮಂಡೋದರಿಯೋ. ರಾಮಚಂದ್ರ, ಈಕೆಗೆ ಸಕಲ ಗುರುತುಗಳು ಇರುವು. ಕಾಲಿನಲ್ಲಿ ಕಾಕರೇಖೆ ಹೊಂದಿರುವುದರಿಂದ ಈಕೆಯು ಎಂದಿಗೂ ಸೀತಾ ಮಾತೆಯಲ್ಲ. ರಾಮಚಂದ್ರ, ನಾನು ನೋಡದೆ ಹಾಡಿದ ಮಾತುಗಳನ್ನು ಮನ್ನಿಸು. ಏನು ಮಾಡಲಿ, ಏನು ಮಾಡಲಿ? ಸೀತಾ ಮಾತೆಯವರ ದರ್ಶನವೇ ದೊರೆಯಲಿಲ್ಲವಲ್ಲ. ಅಮಮ ಕಾಣೆ ಭೂಮಿ ಜಾತೆ ರಾಮಕಾಂತಿ ಸೀತೆಯ. ರಾಮ ರಾಮ. ಅಮಮ ಕಾಣೆ ಭೂಮಿ ಜಾತೆ ರಾಮಕಾಂತಿ ಸೀತೆಯ. ರಾಮ ರಾಮ. ಶ್ರಮವ ಪೊಂದಿದೆ ಬ್ರಾಹ್ಮಣಿ ಗುಂದೆ. ರಾಮ ರಾಮ. ಶ್ರಮವ ಪೊಂದಿದೆ ಬ್ರಾಹ್ಮಣಿ ಗುಂದಿ ಪ್ರೇಮ ಮಾಯೆಯ ರಾಮ ರಾಮ. ಪ್ರೇಮ ಮಾಯೆಯ ಎಂಬುದ ಅಮಮ ಕಾಣೆ ಭೂಮಿ ಜಾತೆ ರಾಮಕಾಂತಿ ಸೀತೆಯ. ರಾಮಚಂದ್ರ, ಒಡೆಯ ನವದಿಯೋ ಮುಗಿದು ಬಂತು. ಒಡೆಯ ನವದಿಯೋ ಮುಗಿದು ಬಂತು ಬಿಡುವನೀಗ ಪ್ರಾಣವ. ರಾಮ ರಾಮ. ಬಿಡುವನೀಗ ಪ್ರಾಣವ. ಕಡೆಯ ಸೋಕವ ಜಲ ಜಗಲ್ನಿ. ರಾಮಚಂದ್ರ, ಕಡೆಯ ಸೋಕವ ಜಲ ಜಗಲ್ನಿ ಬಡನಾಡುವಿನ ಬಾಲೆಯಾಗ ಅಮಮ ಕಾಣೆ ಭೂಮಿ ಜಾತಿ ರಾಮಕಾಂತಿ ಸೀತೆಯ. ರಾಮ ರಾಮ. ಕಳನಿಂಸೆಯ ತಡೆಯಲಳವಲ್ಲದೆ ರಾಮಚಂದ್ರ, ಕಳನಂ ಹಿಂಸೆಯ ತಡೆಯಲ್ಲಳವಲ್ಲದೆ
ರಾಮ ರಾಮ ಸಲ ಸಂಪಾತಿಯ ಪುಸಿಯೋ ರಾಮ ರಾಮ ಸಲ ಸಂಪಾತಿಯ ಪುಸಿಯೋ ತಿಳಿಬಿದೆನು ಅದೇನೆಂದು ತೋರದು ರಾಮ 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 ಅತಿ ವೇಗವಾಗಿ ಎತ್ತುಕೊಂಡು ಹೋಗುತ್ತಿದ್ದ ದಶಕಂಠನ ಕೈಯಿಂದ ಜಾರಿ ಸಮುದ್ರದಲ್ಲೇನಾದರೂ ಬಿದ್ದು ಬಿಟ್ಟರೆ ಅಥವಾ ನೀತ ರಾವಣನ ಬಲವಾದ ಹಿಡಿತಕ್ಕೆ ಸಿಕ್ಕಿ ಮೃತಪಟ್ಟಿರುವರೇ ಏನು ಮಾಡಲಿ? ಸೀತಾಮಾತೆಯವರು ಸಿಕ್ಕಲಿಲ್ಲವೆಂಬ ವಾರ್ತೆಯನ್ನು ಕೇಳಿದರೆ ಶ್ರೀರಾಮಚಂದ್ರರು ದೇಹತ್ಯಾಗ ಮಾಡಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಆತನು ಹೋದ ಮೇಲೆ ಲಕ್ಷ್ಮಣ ಸ್ವಾಮಿಯೂ ಜೀವಿಸಿರುವನೇ? ಇಲ್ಲ ಇಲ್ಲ. ಸೀತಾಮಾತೆಯವರನ್ನು ತಂದೊಪ್ಪಿಸುವುದಾಗಿ ವಾಗ್ದಾನ ಮಾಡಿದ ಸುಗ್ರೀವರಾಜರು ದೇಹತ್ಯಾಗ ಮಾಡಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಕೂಡಲೇ ಉಮಾದೇವಿಯು ಪತಿ ಸಾನ್ನಿಧ್ಯವನ್ನು ಸೇರುವಳು. ರಕ್ಷಕರಿಲ್ಲದೆ ಅಂಗದನು ತಾರೆಯು ಪರಲೋಕವನ್ನು ಸೇರುವರು. ಏನು ಮಾಡಲಿ ಏನು ಮಾಡಲಿ? ಇಂತಹ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿಯದೇ ಇದ್ದೀತೆ, ತಿಳಿಯುವುದು. ಆಗ ಕೌಸಲ್ಯ ಸೌಮಿತ್ರ ದೇವಿಯವರು ಭರತ ಶತ್ರುಘ್ನರು ದೇಹತ್ಯಾಗ ಮಾಡಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಏನು ಮಾಡಲಿ ಏನು ಮಾಡಲಿ? ರಾಮಚಂದ್ರ ಏನು ಮಾಡಲಿ? ಈ ರಾವಣನಿಂದೊಳಗೂಡಿದ ಈ ಲಂಕಾ ನಗರವನ್ನೇ ಭೂಮಿಯಿಂದ ಭೇದಿಸಿ ತೆಗೆದುಕೊಂಡು ಹೋಗುವೆನು. ರಾಮಚಂದ್ರ ಎಲ್ಲವನ್ನು ನೀನೇ ನೋಡಿಕೋ. ಈ ಕಾರ್ಯ ಸೀತಾಮಾತೆಯವರು ಅಸೋರಿದ್ದಾರೆ, ಅಲ್ಲಿಗೆ ಹೋಗು. ಓಹೋ, ಸೀತಾಮಾತೆ ಅಸರಿರುವಾಣಿ. ಸೀತಾಮಾತೆಯವರು ಅಶೋಕವನದಲ್ಲಿರುವರೆಂದು ಹೇಳುತ್ತಿರುವುದು. ಇರಲಿ ರಾಮಚಂದ್ರ, ನಾನೀಗಲೇ ಧನ್ಯನಾದೆನು. ನಾನೀಗಲೇ ಅಶೋಕವನಕ್ಕೆ ಈಗಲೇ ದಯಮಾಡಿಸುವೆನು. ಧೈರ್ಯ ವೀರ ಸಮರ್ಥ.